ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಪರಿಶೀಲನೆ ನಡೆಸಿ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಈ ಪರಿಶೀಲನೆಯಲ್ಲಿ ಆದಾಯ ತೆರಿಗೆ ಪಾವತಿಸುತ್ತಿರುವ ಸುಮಾರು 2 ಲಕ್ಷ ಮಂದಿಯನ್ನ ಅನರ್ಹರು ಎಂದು ಪತ್ತೆ ಹಚ್ಚಲಾಗಿದೆ. ಹೀಗಾಗಿ ಇಂಥವರನ್ನ ಯೋಜನೆಯ ಲಾಭದಿಂದ ಕೈಬಿಡುವ ಪ್ರಕ್ರಿಯೆ ಆರಂಭವಾಗಿದೆ. ಈ ಕ್ರಮದೊಂದಿಗೆ ಯೋಜನೆಯ ನಿಜವಾದ ಉದ್ದೇಶವಾದ ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರಿಗೆ ನೆರವು ತಲುಪಿಸುವುದು ಹೆಚ್ಚು ಪರಿಣಾಮಕಾರಿಯಾಗಲಿದೆ ಎಂದು ಇಲಾಖೆ ಭರವಸೆ ನೀಡಿದೆ. ಇದರೊಂದಿಗೆ ಮತ್ತೊಂದು ಪ್ರಮುಖ ಪ್ರಸ್ತಾಪ ಕೂಡ ಬಂದಿದೆ. ಅಂದರೆ ಸ್ತ್ರೀ ಶಕ್ತಿ ಸಂಘಗಳ ಮಾದರಿಯಲ್ಲೇ ಗೃಹಲಕ್ಷ್ಮಿ ಸಂಘಗಳ ರಚನೆಯಾಗುತ್ತಿದೆ. ಈ ಕುರಿತು ಇಲಾಖೆ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು, ಸರ್ಕಾರ ಅನುಮತಿ ನೀಡಿದ ಕೂಡಲೇ ಪ್ರಕ್ರಿಯೆ ಪ್ರಾರಂಭವಾಗಲಿದೆ. ಇನ್ನು ಗೃಹಲಕ್ಷ್ಮಿ ಸಂಘಗಳ ಉದ್ದೇಶ ಏನು ಎಂಬುದನ್ನು ನೋಡೋದಾದ್ರೆ, ಯೋಜನೆಯಡಿ ಪ್ರತಿ ತಿಂಗಳು ಮನೆಯ ಯಜಮಾನಿಯರಿಗೆ ನೀಡಲಾಗುತ್ತಿರುವ 2,000 ನೆರವನ್ನ ಕೇವಲ ಖರ್ಚು ಮಾಡದೆ ಸಂಘಗಳ ಮೂಲಕ ಹೂಡಿಕೆ ಮಾಡಲು ಅವಕಾಶ ಸಿಗಲಿದೆ. ಆ ಹೂಡಿಕೆಯಿಂದ ಮಹಿಳೆಯರು ಸ್ವಉದ್ಯೋಗ ಆರಂಭಿಸಿ ಹೆಚ್ಚುವರಿ ಆದಾಯ ಗಳಿಸಲು ಸಾಧ್ಯವಾಗುತ್ತೆ. 4 ರಿಂದ 10 ಮಂದಿಯ ಮಹಿಳೆಯರು ಒಟ್ಟಾಗಿ ಸೇರಿ ಒಂದು ಸಂಘವನ್ನ ರಚಿಸಲು ಯೋಜನೆ ಅವಕಾಶ ಮಾಡಿಕೊಳ್ಳಿದೆ. ಹೀಗೆ ಮಹಿಳೆಯರು ಕೇವಲ ಯೋಜನೆಯ ನೆರವಿನಿಂದ ಮಾತ್ರವಲ್ಲದೆ ಸಂಘದ ಚಟುವಟಿಕೆಗಳ ಮೂಲಕವೂ ಆರ್ಥಿಕವಾಗಿ ಸಬಲಗೊಳ್ಳುವಂತಾಗುವುದು.